ಮತ್ತು ಹೈದ್ರಾಬಾದ್ನಾಗ ಇದ್ದವ್ರಂದ್ರೆ ಯಾರು ಕರ್ನಾಟಕದವ್ರು ಅದಿರಿ ಅವರು ಬರ್ರಿ. ಚಲೋ ಅದ ಪ್ಲೇಸ್, ನೋಡಿರಿ, ಎಂಜಾಯ್ ಮಾಡಿರಿ, ಚಲೋ ತಂದು ತಿಂದು ಉಂಡು ಬರ್ರಿ, ಶಿಸ್ತಂಗೆ ಬರ್ರಿ. ಮತ್ತು ಬೆಳಗ್ಗೆ ಬಂದ್ರೆ ತುಸು ಮಜಾ ಇರ್ತದೆ, ಮತ್ತು ಮಧ್ಯಾಹ್ನ ಬಂದರೆ ಹಿಂಗೆ ಬಿಸಿಲೊಳಗೆ ಆಗ್ತದೆ. ಸೊ ಓವರಾಲ್ ನಮ್ಮ ಜರ್ನಿ ಚಲೋ ಇತ್ತು. ಸೊ ನಿಮಗೆ ಹೆಂಗೆ ಅನ್ನಿಸ್ತಂತ ನಮಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ನ. ಅಷ್ಟೊತ್ತನ್ನ ತಿಂದು ಉಂಡು ಮಸ್ತಿರಿ. ಜೈ ಹಿಂದ್, ಜೈ ಭಾರತ್. ಹಾಯ್, ಹಲೋ, ನಮಸ್ತೆ, ಎಲ್ಲರೂ ಹೆಂಗಿದ್ರಿ? ನಾನು ಮಸ್ತ್ ಅದೀನಿ. ನಾ ಇವತ್ತು ಬಂದೀನಿ ಅನಂತಗಿರಿ ಹಿಲ್ಸಿಗೆ. ಅನಂತಗಿರಿ ಹಿಲ್ಸ್ ಅಂದ್ರೆ ಹೈದ್ರಾಬಾದಿಂದ ಒಂದು 60ರಿಂದ 70 ಕಿಲೋಮೀಟ್ರ್ ದೂರ ಒಳಗದ. ಇದು ಸಣ್ಣದದ, ಅಂಥಪರಿ ಏನು ದೊಡ್ಡದೇನಿಲ್ಲ, ಬಟ್ ಭಾಳ ಗಿಡಗಳದಾವು, ಜನ ಸಾಕಷ್ಟು ಬರ್ತಾರೆ. ಯಾಕಂದ್ರೆ ಹೈದ್ರಾಬಾದೊಳಗೆ ಅಂಥಪರಿ ಏನು ಗುಡ್ಗಾಡು ಪ್ರದೇಶಗಳಿಲ್ಲ, ಮಸ್ತ್ ಇಷ್ಟೇ ಅದ, ಅದಕ್ಕೆ ಜನ ಇಲ್ಲಿ ಬರ್ತಾರೆ. ಸೊ ಹೆಂಗದ ಏನದ ಅಂತ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಸೊ ನೋಡೋಣ ಬರ್ರಿ. ಜನ ಸಾಕಷ್ಟು ಬರ್ತಾರೆ, ತಮ್ಮ ಗಾಡಿ ಮಾಡಿ, ವೆಹಿಕಲ್ಸ್ ಎಲ್ಲ ತೊಗೊಂಡು, ಬೈಕ್ ಆಗಲಿ ಮತ್ತು ಕಾರ್ ಎಲ್ಲ ತೊಗೊಂಡೆಲ್ಲ ಬಂದಿರ್ತಾರೆ. ಇದಕ್ಕೇನು ಬಹುತೇಕ ಚಾರ್ಜಸ್ ಇಲ್ಲ ಅಂತ ಅನಿಸ್ತದೆ ನನಗೆ, ಬಟ್ ಗೊತ್ತಿಲ್ಲ. ಜನ ಭಾಳಷ್ಟು ಬಂದಾರ. ಎಂಟ್ರೆನ್ಸಿಗೆ ಬಂದ್ವಿ. ನನಗನ್ನಿಸ್ತು ಏನು ಟಿಕೆಟ್ ಇರ್ಲಿಕ್ಕಿಲ್ಲ ಅಂತ, ಬಟ್ ಈ ಕಡೆ ಮೂಲೆ ಕುಂತಾರ ಅವರು. ಮೂಲೆ ಕುಂತ ಮೇಲೆ ಗೊತ್ತಾಯ್ತು ಪರ್ ಪರ್ಸನಿಗೆ 50 ರೂಪಾಯಿ ಅದ. ಅಂಥಪರಿ ಏನು ರಿಸ್ಟ್ರಿಕ್ಷನ್ ಹಾಕಿಲ್ಲ. ಹೆಂಗೆ ಕುಮಾರ ಪರ್ವತಕ್ಕೆ ಹೆಂಗೆ ಅದಾವಲ್ಲ ಅಂಥಪರಿ ಏನಿಲ್ಲ ಇಲ್ಲಿ. ಟೀಕ್ 50 ರೂಪಾಯಿ ಅದ ಪರ್ ಪರ್ಸನ್, ನಡೀತದೆ. ಯಾರು ಏನೇ ಬರ್ತಾರೆ, ಕುರ್ಕುರೆ, ಚಿಪ್ಸ್ ಇವೆಲ್ಲ ತರ್ತಾರಲ್ಲ, ತಿಂದು ಹಿಂಗೆ ಒಗೆದು ಹೋಗ್ತಾರೆ. ಅವ್ರಿಗೆ ತುಸುನೂ ಸೆನ್ಸ್ ಇಲ್ಲ. ಎಲ್ಲಿ ಡಸ್ಟ್ಬಿನ್ ಕಾಣ್ತದಲ್ಲ, ಪ್ಲೀಸ್ ಅಲ್ಲಿ ಹಾಕ್ರಿ. ಇಲ್ಲಿ ಡಸ್ಟ್ಬಿನ್ ಅದ ನೋಡ್ರಿ, ಇಂಥದ್ದೆಲ್ಲ ಯೂಸ್ ಮಾಡಿರಿ. ಬೇರೆ ಕಡೆ ಎಲ್ಲ ಕಡೆ ನೋಡೋಕೆ ಹೋದ್ರೆ ಅವರೆಲ್ಲ ಹಾಗೆ ಒಗೆದು ಹೋಗ್ತಾರೆ. ನೀವು ಯಾರು ಹೋದ್ರಂದ್ರೆ ದಯವಿಟ್ಟು ಅದನ್ನು ಒಗ್ಯಾಕೆ ಹೋಗಬೇಡ್ರಿ, ಡಸ್ಟ್ಬಿನ್ ಒಳಗೆ ಹಾಕ್ರಿ. ಇದು ಪೂರ್ತಿ ಏನು ಟ್ರಕ್ಕಿಂಗಿಗೆ ಬಂದೀವಲ್ಲ, ಇದಿಷ್ಟೇ ಅದ. ಖರೆ ಅಂದರೆ ಮುಂಜಾನೆ ಬರಬೇಕಿತ್ತು, ಮುಂಜಾನೆ ಬರೋಕ್ಕಾಗಲಿಲ್ಲ. ಬಟ್ ಈಗ ನಾವು ಬಂದೀವಿ, ಭಾಳಷ್ಟು ಬಿಸಿಲು ಅದ, ಗೊತ್ತಿಲ್ಲ ಏನಾಗ್ತದಂತ. ತಿಂದು ಉಂಡು ಮಸ್ತ್ ಶಿಸ್ತಾಗಿ ಬಂದೀವಿ. ಈಗ ನಾವು ಈಗ ಹೋಗೋದದ. ಇಲ್ಲಿ ಪೀಕ್ ಎಲ್ಲದ ಇಲ್ಲ, ಪೀಕ್ ಸಂಬಂಧ ಇಲ್ಲ. ಸುಮ್ಮ ಹೊಂಟ್ಬಿಡೋದು, ಎಲ್ಲಿ ಕಾಣ್ತದಾರಿ ಹಂಗೆ ಹೊಂಟ್ಬಿಡೋದು. टूट गई ना, फोन नीचे सरळ अंदर पानी में जाएगा. हाँ बोलो. ನಾವೀಗ ಅಲ್ಲಿ ನಡ್ಕೊಂಡು ಬಂದ್ವಿ. ನಡ್ಕೊಂಡು ಬಂದ್ಮೇಲೆ ಎಲ್ಲರಿಗಿಂತ ಭಾಳ ಬಿಸಿಲದ, ಸಿಕ್ಕಾಪಟ್ಟೆ ಬಿಸಿಲದ. ಆ ಬಿಸಿಲಾಗ ನಮಗೆ ಇವು ನೀರು ಕಂಡವು, ಮ್ಯಾಲಿನ ನೀರು ಹರ್ಕೊಂಡು ಬರತ್ತಾವು. ಲಿಟ್ರಲಿ ಹೇಳತ್ತೀನಿ, ಅದಂತಾರಲ್ಲ, ಒಮ್ಮಲಿಗೆ ಬಿಸಿ ತವದ್ಮೇಲೆ ನೀರು ಇರ್ತಂಗೆ ಒಮ್ಮಲಿಗೆ ಜೀವ ಹಿಂಗೆ ಶಾಂತ ಆಗ್ಯದ. ಸೌಂಡ್ ಬರತ್ತದಲ್ಲ, ತಡ್ರಿ ಸೌಂಡ್ ಕೇಳಿಸ್ತೀನಿ. फिर से स्टार्ट, ठीक है? इसने बोला कि सिर्फ मसल्स में बना रही, मैं बना नहीं रही. ये दिखा भी लेते थे. नहीं जोर लगाते हैं. ओहो, इसलिए पतले लोगों को अंडर एस्टिमेट नहीं करना है. ओहो मसल्स कहीं इकडे यार, तिथे नको घसरता. हे घसरायचं हेच आहे. नाही तर माझा हे करू नकोस का, बस इथूनच एवढं घसरतंय रे. अरे किती मजा येते. ये इकडे आज कुछ तो पानी करते हैं, कुछ तो पानी में घसरण हो जाएगी. नको ऐक ना, चल. ಇದು ಫಸ್ಟ್ ಟ್ರೆಕ್ಕಿಂಗ್ ಅಲ್ಲ. ನಾ ಭಾಳ ಸತ ಬಂದಿಲ್ಲ, ಬಟ್ ಟೀಕೆ. ಈ ವಿಡಿಯೋ ಹಿಂದೆ ಯಾರಿಗಾದ್ರೂ ಕ್ರೆಡಿಟ್ ಕೊಡ್ಬೇಕಂದ್ರೆ ಅದು ಶಿವ. ಅಯ್ಯಪ್ಪ ತಂದು ಒಂದು ಫೋಟೋ ತೆಗಿಲಿಲ್ಲ, ಒಂದು ವಿಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ನಮ್ಮ ಫೋಟೋ ನಮ್ಮ ವಿಡಿಯೋ ತೆಗಿಯೋಕೆ ಫುಲ್ 100% ಎಫರ್ಟ್ಸ್ ಹಾಕತ್ತಂತ ನೀವು ನೋಡ್ಬೋದು. ಯಾವುದೇ ವಿಡಿಯೋ ನೋಡ್ಬೇಕಂದ್ರೆ ಕ್ರೆಡಿಟ್ಸ್ ಜಾಸ್ತಿ ವಿಡಿಯೋಗ್ರಾಫರ್ಗೆ ಹೋಗ್ತದೆ. ಇಷ್ಟೆಲ್ಲ ನಡ್ಕೊಂಡು ಬಂದಮೇಲೆ ಇಲ್ಲೇನು ಪಿಕ್ ಗೀಕ್ ಏನಿಲ್ಲ, ಬಟ್ ಒಂದು ಪಾಯಿಂಟ್ ಅಂತ ಇಟ್ಟಾರ, ಅದು ಪಾಯಿಂಟ್ ಅಲ್ಲದು. ಅಲ್ಲಿ ಇವಾಗ ನಾವು ಇಷ್ಟು ನಡ್ಕೊಂಡು ಆ ಪಾಯಿಂಟಿಗೆ ರೀಚ್ ಆಗ್ಬೇಕು, ಅಂದ್ರೆ ನಮ್ಮ ಟ್ರೆಕ್ ಮುಗ್ದಂಗೆ. ಸೊ ಬರ್ರಿ ಹೋಗೋಣ.
माझी बहीण असं तर लय वरडली असती. ये तिकडे जाऊन हो, ये तिकडे जाऊन लय हात. बैकड़ है चढ़ जाते हैं बोलो और वहाँ पे बैठ क्या जाते खा रहे हैं हो? लोग। पेरू वी आर कॉलिंग दिस पेरू नॉट गुआ कुछ गिरा आगा डोळ्यामध्ये कुछ बंद कर रे उसने डोळा आग देख पहिले. हाँ चले गया. गिरा। चले गए हाँ देखा क्या हाँ अरे कुछ था भाई ओपन कर. डन. इंटरेस्ट. कोण बॅग में पॉकेट में रख सकता. हाँ क्या हाँ ಈಗ ನಾವು ಮ್ಯಾಲೆ ರೀಚ್ ಆಗಕ್ಕೆ ಬಂದೀವಿ ಅಂತ ಪರಿ ಏನು ಹಾರ್ಡ್ ಟ್ರೆಕ್ ಇಲ್ಲ ಭಾಳ ಹಿಂಗೆ ಕಂಟಿನ್ಯೂ ನಡ್ಕೋತ ಹೋದಂದ್ರೆ 20 ನಿಮಿಷ ಇಲ್ಲಂದ್ರೆ ಅರ್ಧ ತಾಸು ಆಗ್ಬೋದು ಅಷ್ಟೇ ಅದ ನನಗಂತೂ ಇದು ಭಾಳ ಈಸಿ ಅನ್ಸದ ಬಟ್ ಗೊತ್ತಿಲ್ಲ ಒಬ್ಬೊಬ್ರದ್ದು ಯಾರಿಗೆ ಫಸ್ಟ್ ಅಲ್ಲ ಅವ್ರಿಗೆ ತುಸು ತ್ರಾಸ ಆಗತ್ತದ ಅಷ್ಟೇ ನಡೀತದೆ ಇತ್ತದ ನಡೀತದೆ ನಾವು ಪಾಯಿಂಟ್ ಯಾವುದಿತ್ತಲ್ಲ ಆ ಪಾಯಿಂಟಿಗೆ ಏನಿಲ್ಲ ನಾನು ಹತ್ಕೊಂಡು ಎಲ್ಲಿ ತನಕ ಬಂದೀವಿ ಅಂತ ನೋಡೋದು ಅಷ್ಟೇ ಮ್ಯಾಲೆ ಹೋದ್ಮೇಲೆ ತೋರಿಸ್ತೀನಿ ಏನೇನದಂತ ನಿಮಗೆ ಶುಗರ್ ಒಟ್ಟು ಲೇಟ್ ಮಾಡ್ಲಾರ ನೋಡೋಣ ಏನದ ಹೆಂಗೆ ಯಾರೋ ಮಾರೋರು ನೀರು ತಂದಿಟ್ಟಾರ ಇದು ಕಬ್ಬಣದ ಸ್ಟೆಪ್ಸ್ ಅದಾವ ಇದು ಹತ್ಕೊಂಡು ಮ್ಯಾಲೆ ಹೋಗ್ಬೇಕು ಮ್ಯಾಲೆ ಹತ್ಕೊಂಡು ಹೋದ್ಮೇಲೆ ಕಾಣ್ತದೆ ನಾವು ಎಷ್ಟು ಮ್ಯಾಕ್ ಬಂದೀವಂತ ಎಷ್ಟು ಮ್ಯಾಕ್ ಅನ್ನೋಕ್ಕಿದ್ದೇನು ಭಾಳ ಕಾಣ್ತದ ಬಟ್ ಚಲೋ ಅದ ಈ ಊರಿನವ್ರಿಗೆ ಚಲೋ ಅದ ಗೊತ್ತಿಲ್ಲ ವಯಸ್ಸಾದವ್ರು ಯಾಕೆ ಬರ್ತಾರಂತ ಸುಮ್ಮನೆ ಯಾಕೆ ಮನೆಗೆ ಕೂಡ್ಬೇಕಲ್ಲ ಅಂತ ನಾನು ತಿಂದದು ಚಂದ ಚಂದ ಹುಡುಗರು ಅದಾರ ಚಂದ ಚಂದ ಹುಡುಗಿಯರು ಅದಾರ ಆ ಕಡೆಲ್ಲ ಚಂದ ಚಂದ ಹುಡುಗರು ಈ ಕಡೆ ಅದಾರ ಚಂದ ಚಂದ ಹುಡುಗರು ಅದಾರ ಹುಡುಗಿಯರು ಅದಾರ ಕೆಳಗೆ मैं कन्नड़ से हूँ अम्मा ಬರಲ್ಲ ಈ ಅಮ್ಮ ನೀಚೆ से आए ಇಲ್ಲಿ ಎಲ್ಲರೂ ನೋಡಿದ್ರೆ ಎಲ್ಲರೂ ಭಾಳ ಯಂಗ್ಸ್ಟರ್ಸ್ ಅದಾರ ಬಟ್ ಇವ್ರ ಸಾಧನೆಗೆ ಮೆಚ್ಚಬೇಕು ಯಾಕಂದ್ರೆ ಕೆಳಗಿಂದ ಇಷ್ಟು ಮ್ಯಾಲಿಗೆ ಹತ್ಕೊಂಡು ಬಂದಾರಲ್ಲ ಮೆಚ್ಚಬೇಕು ಇವಾಗಿನವ್ರು ಸುಮ್ಮ ಮೈಯೆಲ್ಲ ಜೋಲ್ ಬಿಡ್ಕೊಂಡು ಬರ್ತಿರ್ತಾರೆ ಬಟ್ ಇವ್ರು ನೋಡ್ರಿ ಎನರ್ಜಿ ಹೆಂಗದ ಫುಲ್ 100% ಸ್ಟ್ರಾಂಗ್ ऐसे ऐसे करो ऐसे किया क्या किया ऐसे करो ऐसे अम्मा फुल स्ट्रांग फेसबुक KNNA ಕನ್ನಡ ಬೆಡಗಿ ಬೆಡಗಿ ಪೈಗೆ ಓಯ್ DAG मेरे फोन से देखना करके వచ్చింది थैंक यू पर्सन 250 रहता पैकेज में 2000 अच्छा पैकेज में मतलब फैमिली वालों का Family पैकेज वालों। होता है अच्छा 2000 क्या क्या दिखाते हैं इसमें वॉच टावर ग्रासलैंड हाँ बर्ड्स एरिया अच्छा मूसी नदी पॉइंट मुशी नदी यहाँ से पास में ही है मुशी नदी हाँ ಬರ್ತ್ ಪ್ಲೇಸ್ किसका नदी का ना ಹಾಂ ಕನ್ನಡ मतलब ಅಂದ್ರೆ ಮರ್ತು ಬಿಡ್ತೀನಿ ಮಾರ ನನಗೆ ಯಾವ ಭಾಷೆ ಮಾತಾಡ್ಬೇಕಂತ ಆ್ಯಕ್ಚುಲಿ ಇಲ್ಲಿ ಒಂದು ಸವಾರಿ ಅದ ಆ ಸವಾರಿ ಒಳಗೆ ಪರ್ ಪರ್ಸನ್ ಏನದಲ್ಲ 2,500 ಅದಂತ ಬಟ್ ಎಂಟ್ರೆನ್ಸಿಗೆ ಒಂದು 50 ರೂಪಾಯಿ ತೋರಿಸಿದ್ದಲ್ಲ ನಾನು ಅದು 50 ಮತ್ತು ಇದು 250 ಟೋಟಲ್ 300 ರೂಪಾಯಿ ಒಂದು ಮನುಷ್ಯರಿಗೆ ಏನೇನು ತೋರ್ತಾರೆ ನನಗೆ ಗೊತ್ತಿಲ್ಲ ನಾನು ತಿರ್ಬೋಕಂಗಿಲ್ಲ ಕಾಲು ನಡ್ಕೊಂಡೇ ಹೋಗ್ತೀನಿ कुछ नहीं वो चालू है कि ब्लूटूथ मेरा हाँ ಇಲ್ಲೊಂದು ಕಲ್ಲದ ಭಾಳ ಮಸ್ತ್ ಅನ್ಸಾತದ ಚಂತನ ಮೆತ್ತ ಗಾದಿ ಮೇಲೆ ಮಲ್ಕೊಂಡ್ಮೇಲೆ ಹೆಂಗೆ ಅನಿಸ್ತದಲ್ಲ ಅದ್ರಕ್ಕಿಂತ ಜಾಸ್ತಿ ಇದ್ರ ಮೇಲೆ ಆನಂದ ಸಿಗತ್ತದ ಟ್ರಕ್ಕಿಂಗ್ ಹೋಗ್ರಿ ಮರ ಎಷ್ಟು ಟೈಮ್ ಸಿಗ್ತದ ಸುಮ್ಮ ಅಡ್ಡಾಡ್ರಿ ರೊಕ್ಕ ಇರಲಿ ಬಿಡಲಿ ಜೀವನ ಬರೀ ಅಡ್ಡಾಡೋದ್ರೊಳಗೆ ಆನಂದ ಸಿಗ್ತದ ಮನ್ಯಾಗ ಕೂತ್ ಏನು ಮಾಡ್ತಿರಲ್ಲ ಬಶಾ ನೋಡ್ಲೇ ನಾಯಿ ನಿಂಗೆ ಬಿಟ್ಟು ಬಂದಿದ್ದು ನಂಗೆ ಗೊತ್ತದ ಬಟ್ ठीक है भाई ಅಡ್ಡಾಡ್ರಲ್ಲೇ ಅಲ್ಲೇ ಮನೆ ಆಜು ಬಾಜುಕ್ಕೆ ಎಲ್ಲ ಇರ್ತದೆ ಸುಮ್ಮ ಗಾಡಿ ತೊಗೊಂಡು ಹೋಗಿ ಅಡ್ಡಾಡ್ರಿ ಎಲ್ಲರೂ ಅಡ್ಡಾಡ್ರಿ ನೋಡಿ ನಾನು ನಿಮ್ಗೆ ಹೆಂಗೆ ಬಿಟ್ಟು ಬರ್ತೀನಿ ಬಸ್ಯಾ ಪವ್ಯ ಏ ಪ್ರದೀಪ್ ಬರ್ರಿ ಬಾಯಿ ಟ್ರಕ್ಕಿಂಗ್ ಮೀನ್ಸ್ ಟ್ರಕ್ಕಿಂಗ್ ಬರ್ರಿ ನಾನು ಹಿಂಗೆ ಏನದಲ್ಲ ಹೆಂಗ್ ಹತ್ತಾರ ನೋಡ್ರಿ ತಳಗ ಇರೋರೆಲ್ಲ ಮನ್ಯಾಗ ಕೂತು ಏನ್ ಮಾಡ್ತಿರ್ತೀವಿ ನೋಡ್ರಿ ಅವರೆಲ್ಲ ಆಂಟಿಗಳೆಲ್ಲ ಬರ್ಲಿಲ್ಲ ಅಂತ ಈಗ ನಿಮ್ಗೆ ಏನಾಗೈತೆ ಮಾಡಿ ಸುಮ್ ಬಂದು ಎಂಜಾಯ್ ಮಾಡ್ರಿ ಇಲ್ಲಾಂದ್ರೆ ಅಲ್ಲೇ ಬಿದ್ದು ಸಾಯ್ರಿ ಮರಾಠಿ
मेरे को लग सकता है ಚಾಲು अभी I just started. ಇಲ್ಲಿ ತುಸ ಈಗ ಇಳಿಯಾಕತ್ತೀವಿ ನಾವು. ಇಳಿಯುವಾಗ ಇದು ಬೇರೆ ದಾರಿ ಅದ. ದಾರಿ ನೋಡ್ರಿ ಹೆಂಗದ, ಒಮ್ಮೆಲಿಗೆ ಇಳಿಜಾರ್ ಇದ್ದಂಗ ಅದ. ಬಿದ್ವಿ ಅಂದ್ರ ಸಾಯಂಗಿಲ್ಲ, ಬಟ್ ಹಲ್ಗಿನ್ ಮುಡ್ಕೊಳ್ಳೋದು ಪಕ್ಕ. ಯಾಕಂದ್ರೆ ಕಲ್ಲು ಇವೆಲ್ಲ ಭಾಳ ಶಾರ್ಪ್ ಆಗ್ಯಾವ ಇವೆಲ್ಲ. ಥೋಡ್ಸ ಹಲ್ಲಿದು ಡೇಂಜರ್ ಅದ ಇದು, ಇಳ್ಕೊಂಡು ಹೋಗುವ. ಯಪ್ಪ ಏನು ಆ ಸೆಲ್ಫಿ ಸ್ಟಿಕ್ಕಿಗೆ ಏನು ದೇಸಿ ಜುಗಾಡ್ ಮಾಡ್ಯಾನ, ಏನಿಲ್ಲ ಅಂದ್ರೂ 100 ಜನ ಅಂದಿರ್ಬೇಕು. ಈಗ ನಿಮ್ಗೆ ಹೆಂಗೆ ತೋರಿಸ್ಲದು ಹೆಂಗೆ ಮಾಡ್ಯಾನಂತ. ಬಟ್ ಬೇರೆ ವಿಡಿಯೋ ಹಾಕಿ ನಿಮಗೆ ಇದು ವಿಜುವಲ್ ತೋರಿಸ್ತೀನಿ ನಿಮಗೆ ನಾನು. ಅವ ಹೆಂಗೆ ಅದನ್ನ ए भाई इधर से चलते. ए इधर से अच्छा रहेगा शायद. ए राधिका ते घसरलते. अब दगड नाही तो. हां ग्रिप नाही आहे तिकडे. दगड आहे दगड. धरायला काही नाही आहे. ಸಾಹಸ ಅಂದ್ರೆ ಇದೆ. क्या अभी नॉर्मल है, अभी क्या फायदा नहीं. नहीं अभी नहीं बोलेगी वो भाई, अभी नहीं बोलेगी. चालू चालू. अभी नहीं हो रहा था कैसे बोलूं. अरे भाई ये चप्पल ಎಷ್ಟು ಜನ ಇದು ಬಾಟ್ಲಿ ಹೊರಗೆ ಹಾಕಿರಿ ನೋಡ್ರಿ. ಇಷ್ಟು ಬಾಟ್ಲಿ ಎತ್ತು ಹಾಕತ್ತೀನಿ, ಪ್ಲೀಸ್ ಇದನ್ನ ವೈರಲ್ ಮಾಡಿ. ಸ್ವಚ್ಛ ಭಾರತ್ ಅಭಿಯಾನ್ ಯಾರು ನನ್ನ ಸೇವೆ ನೋಡಿ ಪ್ಲೀಸ್ ನನಗೆ ವೈರಲ್ ಮಾಡ್ರಿ. ಯಾಕಂದ್ರೆ क्या बोलते हैं स्वच्छ भारत अभियान. पुकार पे काम करवा रहे हो. इधर इधर क्या स्वच्छ भारत अभियान. पुट लाइक दिस, ग्रिप भेटते हे वाला. ಯಾವತ್ತು ಕ್ಯಾಮ್ರಾಮನ್ ಈ ಕಡೆ ನೋಡೋದಲ್ಲ, ಯಾವತ್ತು ನಡ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಹಿಂಗೆ ಸ್ಟ್ರೇಟ್ ಲೆಗ್ ಇಡಬೇಡ್ರಿ, ಕ್ರಾಸ್ ಆಗಿ ಇಡ್ರಿ. ಅಂದ್ರೆ ಬ್ಯಾಲೆನ್ಸ್ ಸ್ಟೇಬಲ್ ಆಗಿರ್ತದೆ. ಹಿಂಗದ. ಮತ್ತು ಪ್ರತಿ ಟ್ರೆಕ್ನಾಗ ನಿಮಗೆ ಹೇಳ್ತಿರ್ತೀನಿ ನಾನು, ಶೂಸ್ ಮಾತ್ರ ಕಂಪಲ್ಸರಿ. ವಿದೌಟ್ ಶೂಸ್ मराठी. ವಿದೌಟ್ ಶೂಸ್ ನೀವೆಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ. ಶೂಸ್ ಕಂಪಲ್ಸರಿ. ಚಲೋ ತಂಗಿರೋ ಶೂಸ್ನ ಹಾಕೊಂಬರ್ರಿ. ನೋಡ್ರಿ ನಂಟಿಗಳೆಲ್ಲ ಹೆಂಗೆ ಬರತ್ತಾರೆ. ವಯಸ್ಸಾದ್ರೂ ಅವ್ರು ಬಿಡಂಗಿಲ್ಲ, ಹೆಂಗೆ ಅಡ್ಡಾಡ್ಕೋತ ಬರತ್ತಾರೆ. ಮೊಣಕಾಲು ನೋವು ಇರ್ತದೋ ಏನಿರ್ತದೋ ನನಗೆ ಗೊತ್ತಿಲ್ಲ. ಅಂಕಲ್ ಆಂಟಿ ಅಜ್ಜ ಅಜ್ಜಿ ಇರ್ಬೋದು, ಹೆಂಗೆ ಬರತ್ತಾರೆ. ಏನು ಹುಮ್ಮಸ್ ಅನ್ಬೇಕು ಅವ್ರಿಗೆ. ಹೊಸ ಇದೆ. ದಿಸ್ ಇಸ್ ಮೈ ಫ್ಯೂಚರ್. ಎಷ್ಟು ವಯಸ್ಸಾದ್ರೂ ನಾನು ಹಿಂಗೆ ಹತ್ತೀನಿ. ಫಸ್ಟ್ ಕಮರ್ದಾದ್ಮೇಲೆ ಅಚ್ಚ ಹೋದೆ. ಹಾಂ, ಮುಂಚೆ ಹೇಳ್ದಂಗೆ ಈಗೆಲ್ಲ ಶಾರ್ಟಾಗಿ ಹೇಳ್ತೀನಿ ನಿಮ್ಗೆ. ಇದು ಅನಂತಗಿರಿ ಹಿಲ್ಸ್ ಅದ. ಹಿಲ್ಸ್ ಅದಂದ್ರೆ ಒಂದು ಸಣ್ಣ ಮಟ್ಟಿಗೆ ಅದ, ಅಂಥ ಬರೀ ಏನು ದೊಡ್ಡದಿಲ್ಲ. ಬಟ್ ಇದು ಹೈದರಾಬಾದಿಂದ ಒಂದು 50ರಿಂದ 60 ಕಿಲೋಮೀಟ್ರ್ ಒಳಗೆ ಬರ್ತದೆ. ನೀವು ಬಸ್ಸಿಂದ ಬರ್ಬೋದು, ಬಸ್ಸು ಅದಾವೆ ಇಲ್ಲಿ, ಸರ್ಕಾರಿ ಬಸ್ಗಳು ಅದಾವು. ಕಾರಿಂದ ಬರ್ಬೋದು, 2 ವೀಲರಿಂದ ಬರ್ಬೋದು, ರಿಕ್ಷಾ ತೊಗೊಂಬರ್ಬೋದು. ಹೆಂಗೆ ಬೇಕಾದ್ರೆ ಇಲ್ಲಿ ಬರ್ಬೋದು. ಎಲ್ಲ ಫೆಸಿಲಿಟೀಸ್ ಅದಾವೆ. ಇಲ್ಲಿ ಬಂದಮೇಲೆ ಎಂಟ್ರೆನ್ಸಿಗೆ ನಿಮ್ಗೆ 50 ರೂಪಾಯಿ ಕೊಡಬೇಕಾಗ್ತದೆ. ಮತ್ತು ಇಲ್ಲಿ ಸಫಾರಿ ಗಾಡಿ ಅನ್ನೋದಂತ ನಮ್ಮ ಮುಂಚೆ ವಿಡಿಯೋನಾಗ ತೋರಿಸಿನಿ, ಅದು ನೋಡ್ಬೋದು ನೀವು. ಅದು 250 ರೂಪಾಯಿಗೆ ನಿಮ್ಗೆ ಸಿಗ್ತದೆ. ಎಲ್ಲ ಸೇರಿಸಿ ನಿಮ್ಗೆ 300 ಒಳಗೆ ಬರ್ತದೆ. ಮತ್ತು ಇಲ್ಲಿ ಮ್ಯಾಲೆ ಹೋಗ್ಬೇಕಂದ್ರೆ ಅಂಥ ಪರಿ ಏನು ಹಾರ್ಡೆಸ್ಟ್ ಟ್ರಕ್ ಏನಿಲ್ಲ, ಇದು ನಾರ್ಮಲ್ ಅದು. ಹಂಗೆ ಯಾರು ಬೇಕಾದ್ರೆ ಬರ್ಬೋದು, ವಯಸ್ಕರಾದವರು ಬರ್ಬೋದು. ಸೊ ಇಲ್ಲಿ ಬರಬೇಕಾದ್ರೆ ಚಲೋ ತಂಗೆ ಶೂಸ್ ಹಾಕೋರಿ, ನೀರು ತೊಗೊಂಬರ್ರಿ. ಮತ್ತು ಎಲ್ಲರಿಗಿಂತ ಮಹತ್ವದ ಏನದಂದ್ರೆ ಎಂಜಾಯ್ ಮಾಡೋರು ಇಲ್ಲಿ ಬರ್ಬೇಕು. ಮತ್ತು ಹೈದ್ರಾಬಾದ್ನಾಗಿದ್ದವ್ರು ಅಂದ್ರೆ ಯಾರು ಕರ್ನಾಟಕದವ್ರು ಅದಿರಿ ಅವರು ಬರ್ರಿ. ಚಲೋ ಅದ ಪ್ಲೇಸ್, ನೋಡಿರಿ, ಎಂಜಾಯ್ ಮಾಡಿರಿ. ಚಲೋ ತಂಗೆ ತಿಂದು ಉಂಡು ಬರ್ರಿ, ಶಿಸ್ತಂಗೆ ಬರ್ರಿ. ಮತ್ತು ಬೆಳಗ್ಗೆ ಬಂದರೆ ತುಸು ಮಜಾ ಇರ್ತದೆ. ಮತ್ತು ಮಧ್ಯಾಹ್ನ ಬಂದರೆ ಹಿಂಗೆ ಬಿಸಿಲೊಳಗೆ ಆಗ್ತದೆ. ಸೊ ಓವರಾಲ್ ನಮ್ಮ ಜರ್ನಿ ಚಲೋ ಇತ್ತು. ಸೊ ನಿಮಗೆ ಹೆಂಗೆ ಅನ್ನಿಸ್ತಂತ ನಮಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ನ. ಅಷ್ಟೊತ್ತನ್ನ ತಿಂದು ಉಂಡು ಮಸ್ತಿರಿ. ಜೈ ಹಿಂದ್, ಜೈ ಭಾರತ್.